ಸಲ ಸಿದ್ದರಾಮಯ್ಯ ಹೇಳ್ತಾರೆ ಅವ್ರ ನಾಲ್ಗೆಗೂ ಮೆದುಳಿಗೂ ಲಿಂಕ್ ಇಲ್ಲ ಅಂತೇಳಿ. ಅದಕ್ಕೆ ಪೂರಕವಾಗಿ ಅವ್ರು ಮಾತಾಡಿದ್ದಾರೆ. ಅವರು ರಾಷ್ಟ್ರದ್ರೋಹನ ಮಾತನ್ನು ಮಾತಾಡೋದು ಬಹುತೇಕ ಅವರು ಚೆಂಡು ಮುಡ್ಸೋ ಕೆಲಸನ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ, ಇವತ್ತು ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಮುಸ್ಲಿಂ ಲೀಗಿನ ಜಿನ್ನಾ ಜೊತೆ ಸೇರ್ಕೊಂಡು ಅಲ್ಲಿ ಪಾಕಿಸ್ತಾನ ಆಗಬೇಕು, ಇಲ್ಲಿ ಹಿಂದೂ ರಾಷ್ಟ್ರ ಆಗಬೇಕು ಅಂತ ಹೋದವ್ರು ಇವರು, ಆ ಸಂತತಿಯವರು ಇವರು. ಯಾರು ಮಾಡೋದು ಹಿಂದೂ ರಾಷ್ಟ್ರ ಆಗಬೇಕು, ಪಾಕಿಸ್ತಾನ ಆಗಬೇಕು ಅಂತೇಳಿ ಬ್ರಿಟಿಷ್ ಜೊತೆ ಸೇರ್ಕೊಂಡವ್ರು ಯಾರು? ಇವರೇ ಜನಸಂಘದವರು, RSS ಅವರು, ಹಿಂದೂ ಮಹಾಸಭಾದವರು, RSSನವರು. ದೇಶ ವಿಭಜನೆ ಹಿಂದೂ ಮಹಾಸಭಾದ ಪ್ರಪೋಸಲ್ ಆಗಿದೆ 100% ವಿತ್ ಡಾಕ್ಯುಮೆಂಟ್ ಐ ರೆಡಿ ಟು ಅಡ್ರೆಸ್. ಇಲ್ಲಿ ಅವ್ರು ಹೇಳಿ ಗೋಲ್ವರ್ಕರ್ ಪುಸ್ತಕ ಓದ್ಲಿ ಇವರು. ಇವ್ರು ಯಾಕೆ ದೇಶಕ್ಕೆ ಜನಕ್ಕೆ ಮಂಕುಚಿ ಹೆಚ್ಚಂತ ಕೆಲಸವನ್ನು ಮಾಡ್ತಾರೆ? ರಜಾ ಕೇಳಿದ್ ನಾನು ಎಂಡಾಸ್ ಮಾಡ್ತೀನಿ ಹೇಳಿದ್ರೆ ನೀವು ಕೆಂಪುಕೋಟೆ ಮೇಲೆ ಯಾವ ಧ್ವಜ ಹಾಕ್ತೀವಿ ಅಂದ್ರೆ ತ್ರಿವರ್ಣ ಧ್ವಜ ವಿರೋಧ ಮಾಡಿದವ್ರು ನೀವು, ಸಂವಿಧಾನ ವಿರೋಧ ಮಾಡಿದವ್ರು ನೀವು. ಈ ದೇಶದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಹಿಂದೂ ರಾಷ್ಟ್ರನೇ ಇರಬೇಕು, ಸಂವಿಧಾನದ ರಾಷ್ಟ್ರ ಬೇಡ, ಜಾತ್ಯತೀತ ರಾಷ್ಟ್ರ ಬೇಡ ಅಂತ ಹೇಳೋರು ನೀವು. ನಿಮ್ಗೆ ದಿಢೀರ್ ಅಂತ ಅಂದ್ಬಿಟ್ಟು ರಾಷ್ಟ್ರಭಕ್ತಿ ಬಂದಿದೆ. ಇವತ್ತೇನಾದ್ರು ಪಾಕಿಸ್ತಾನದವ್ರಿಗೆ ಎನ್ಕರೇಜ್ ಮಾಡಿದ್ರೆ ಈ ದೇಶದಲ್ಲಿ ಅದು ಈಶ್ವರಪ್ಪನಂತವ್ರು. ಇವ್ರ ಸಂತತಿ ಇನ್ನೂ ಇದೆ. ಇವ್ರ ರಾಜಕೀಯ ಅಸ್ತಿತ್ವ ಇಲ್ಲದೆ ಅವ್ರು ಇರೋದ್ರಿಂದ ಯಾರು ಭಯೋತ್ಪಾದಕರು ಇದ್ದಾರೆ ಈ ದೇಶದಲ್ಲಿ, ಆ ಭಯೋತ್ಪಾದಕರ ಹೆಸರು ರಾಜಕಾರಣ ಮಾಡ್ತಿರ್ತಾರೆ. ಈ 3 ಜನ ಘೋಷಣೆ ಕೂಗಿದ್ದು ಈಶ್ವರಪ್ಪನವ್ರು ಕುಂಬರ್ತೀನಿ ಇರ್ಬೋದು. ಬಿಜಾಪುರದಲ್ಲಿ ತಗೊಂಡೋಗಿ ಪಾಕಿಸ್ತಾನ ಧ್ವಜ ಹಾಕೋರು ಯಾರು? ಹೂ ರೈಸ್